ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ನುಡಿಮುತ್ತನ್ನು ಹೇಳುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಗೆಲುವಿಗಾಗಿ ಕನಸು ಕಾಣುತ್ತಾ ಕುಳಿತುಕೊಳ್ಳಬಾರದು. ನಿರಂತರ ದುಡಿಮೆ ಮೂಲಕ ಅದನ್ನು ಬೆನ್ನತ್ತಬೇಕು. ಇವತ್ತೇನು ಅಡುಗೆ ಮಾಡೋದು? ಇವತ್ತು ನಾನು ಅಡುಗೆ ಮಾಡ್ತೀನಿ, ಏನಂತ ಹೇಳಲ್ಲ, ಬರ್ರಿ ಐಟಮ್ ತೋರಿಸಿ ಹೇಳ್ತೀನಿ. ಹೌದಾ? ಬನ್ನಿ. ಅಕ್ಕ, ಅತ್ತೆಮ್ಮ, ಇಷ್ಟೆಲ್ಲ ಐಟಮ್ ಇಟ್ಟಿನಲ್ಲ, ಏನ್ ಮಾಡ್ತಿದ್ದೀನಿ ಅಂತಂದು ಏನಾದ್ರು ಗೊತ್ತಾಯ್ತಾ ನಿಮಗೆ? ಹೇಳು. ನಾನೇ ಹೇಳ, ಈ ಹೆಸರು ಸ್ಪೆಷಲ್ ಆಗೇ ಇರ್ತದೆ. ಗುಂಟೂರು ಚಿಲ್ಲಿ ಚಿಕನ್ ಮಾಡೋಣ ಅಂತ ಜೋಡಿಸ್ಕೊಂಡಿದ್ದೀನಿ. ಹೌದಾ? ಭಾಳ ಚೆನ್ನಾಗಿರ್ತದೆ. ಗುಂಟೂರು ಮೆಣಸಿನಕಾಯಿ ಅಂತಾನೆ ಹೆಸರುವಾಸಿ ಅಲ್ಲ. ಹೇಳಿದ್ದೀನಿ ನಾನು, ತಿಂದಿಲ್ಲ ಇದನ್ನ ಮಾಡು. ಸರಿ, ಅದಕ್ಕೇನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಬಿಡ್ಬೋದು. ಸರಿ, ಎಲ್ಲ ಜೋಡಿಸಿದ್ಯಾ? ಬೇಗ ಆಗತ್ತೆ, ಮಾಡು. ಸರಿ, ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಏನೇನು ಹಾಕ್ತಿದ್ದೀವಿ. ಸರಿ, 1.5 kg ಚಿಕನ್ ತಗೊಂಡಿದ್ವಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತರಿಯಾಗಿ ಒಂದು 5 ರಿಂದ 6 ರುಬ್ಕೊಂಡಿದ್ದೀವಿ. ಇದು ಅರಿಶಿನ, ಇದು ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿದ್ದೀವಿ, ಇದು ಚಿಕನ್ ಮಸಾಲ. ಗುಂಟೂರು ಚಿಲ್ಲಿ ಚಿಕನ್ ಮಾಡೋದಕ್ಕೆ 100 ಗ್ರಾಮ್ ಎಣ್ಣೆ ಹಾಕ್ತಿದ್ದೀವಿ. ಎಣ್ಣೆ ಕಾದಿದೆ, ಚಿಕನ್ ಹಾಕೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಕನ್ನ ಬಾಡಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿನ ತರಿಯಾಗಿ ಬಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿದ್ದೀವಿ. ಇವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಒಂದು ಸ್ಪೂನು ಗುಂಟೂರು ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಬೇಕಾದಷ್ಟು ಸ್ವಲ್ಪ ನೋಡಿ ಹಾಕ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿದ್ದೀವಿ. ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀವಿ. ಗುಂಟೂರು ಚಿಲ್ಲಿ ಚಿಕನ್ ರೆಡಿ. ಅಕ್ಕ, ಅತ್ತೆಮ್ಮ, ಸರ್ವ್ ಮಾಡಿಕೊಡ್ತೀನಿ, ಟೇಸ್ಟ್ ನೋಡ್ರಿ. ಸರಿ ವರ್ಷ. ಹಾಂ, ಸರ್ವ್ ಮಾಡೋಣ. ಅತ್ತೆಮ್ಮ, ಗುಂಟೂರು ಚಿಲ್ಲಿ ಚಿಕನ್ ರೆಡಿಯಾಗಿದೆ, ಟೇಸ್ಟ್ ನೋಡಿ. ಗಮತ್ತಿದೆ, ಭಾಳ ಚೆನ್ನಾಗೈತೆ. ಬರೋಗಿದೆ, ಚೆನ್ನಾಗಿದೆಯಾ? ಉಪ್ಪು ಖಾರಗಳು ಭಾಳ ಚೆನ್ನಾಗೈತಮ್ಮ. ನೋಡಿ, ಗುಂಟೂರು ಖಾರ ಹಾಕಿ ಮಾಡಿದಾರ, ಭಾಳ ಚೆನ್ನಾಗೈತೆ. ಬೇಗ ಮಾಡ್ಬೋದು ಅತ್ತೆಮ್ಮ ಇದನ್ನ. ಹೌದು, ಇಷ್ಟು ಬೇಗ ಆಯ್ತು ನೋಡು. ಬೇಗ 5 ನಿಮಿಷ. ತುಂಬ ಟೇಸ್ಟಾಗೂ ಇರುತ್ತೆ. ನಿಮಗೇನಾದರೂ ಈ ಅಡುಗೆ ವಿಧಾನ ಇಷ್ಟವಾಗಿದ್ದರೆ ಇದರ ಸಾಮಗ್ರಿಗಳ ವಿವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.